ಎಲ್ರಿಗೂ ನಮಸ್ಕಾರ. ಮಾಧ್ಯಮದವ್ರಿಗೂ ನಮ್ಮ ನೆನಪುಗಳ ಮಾತು ಮಧುರ ಟೀಮ್ಗೂ ಹಾಗೂ ನಮ್ಮ ಕಲಾಭಿಮಾನಿಗಳಿಗೂ ಇವತ್ತು ನಮ್ಮನ್ನ ಇಲ್ಲಿ ಬರಮಾಡಿಕೊಂಡು ಅಫ್ಜಲ್ ಅವರು ಆಡಿಯೋ ಲಾಂಚ್ ಮಾಡೋಣ ಅಂತ ಹೇಳಿದ್ದಾರೆ. ಅವ್ರ ಟೈಟಲು ಭಾರಿ ಚೆನ್ನಾಗಿದೆ, ನೆನಪುಗಳು ಮಾತು ಮಧುರ. ಒಬ್ಬ ವ್ಯಕ್ತಿ ಜೀವನದಲ್ಲಿ ಈ ನೆನಪುಗಳಿದೆಯಲ್ಲ, ಅದು ನಾವು ಹಿಂತಿರುಗಿ ನೋಡಿದಾಗ ಅದರಲ್ಲಿ ಏನು ಅನುಭವ ಬರುತ್ತೋ ಅಷ್ಟು ಮಧುರವಾಗಿರುತ್ತೆ. ಅದನ್ನೇ ಟೈಟಲಾಗಿ ನಮ್ಮ ಸಿನಿಮಾ ಮಾಡಿದ್ದಾರೆ. ಕಂಟೆಂಟ್ ಆಗಿದೆ ಗೊತ್ತಿಲ್ಲ, ಸಾಂಗ್ಸು ಒಂದು ಯಾವುದೋ ಒಂದು ಮೂಡಲ್ಲೇ ಮಾಡಿದ್ದಾರೆ, ಅದನ್ನೇ ಬೇಯಿಸಿಟ್ಕೊಂಡೇ ಮಾಡಿದ್ದಾರೆ. ಅವ್ರ ಜೊತೆಗೆ ಅವ್ರ ಕಂಟೆಂಟ್ ಹೇಳ್ಬೇಕಾದ್ರೆ ನಾನು ಒಂದು ಪ್ರಯಾಣ ಮಾಡಬೇಕಾದ್ರೆ ಈ ಥರ ಆಗಿತ್ತು ಅನ್ನೋದು ಅವ್ರದ್ದು ಅನಿಸಿಕೆ. ಆದರೆ ಚೆನ್ನಾಗಿದೆ. ಇವತ್ತು ಒಂದು ದೊಡ್ಡ ಬಡ್ಜೆಟಲ್ಲಿ ಮಾಡಬೇಕು, ಪ್ಯಾನ್ ಇಂಡಿಯಾ ರೇಂಜಿಗೆ ಮಾಡಬೇಕು, ಅಥವಾ ಕಂಟೆಂಟ್ ಇರೋದು ಇಂಥ ರೇಂಜಲ್ಲೇ ಮಾಡಬೇಕು. ಮಾಡಿದಾಗ ಪ್ರೇಕ್ಷಕ ಯಾಕೋ ಕಳೆದೋಗ್ತಾ ಇದ್ದಾರೆ. ನಮ್ಮ ಥಿಯೇಟ್ರ್, ನಮ್ಮ 3 ಥಿಯೇಟ್ರ್ ಇದೆ. ನಮ್ಮ ಥಿಯೇಟ್ರ್ಗಳಿಗೆ ಕೆಲವೆಲ್ಲ ಇವು ನೋಡಿ, ಹೋದ ವಾರ 10 ಸಿನಿಮಾ ಇದೆ. ವಾಂಟೆಡ್ ಪಾರ್ಟೀಸ್ ಪ್ರೇಕ್ಷಕ ಇಲ್ಲದ ಕಾರಣ ಸ್ಥಗಿತಗೊಳಿಸಿದ್ವಿ ಅಂತ ಹಾಕ್ಕೊಂಡಿರ್ತೀವಿ ನಮ್ಮ ಇದರಲ್ಲಿ. ಆ ರೀತಿ ಆಗೋಗ್ಬಿಡ್ತದೆ. ಇಂಥದ್ರಲ್ಲಿ ನಮ್ಮ ಸೂಪರ್ ಸ್ಟಾರ್ ಮೊದಲಿಂದ ನಮ್ಗೆ ಪರಿಚಯ ಇದ್ದಾರೆ. ಅವರು ಸೂಪರ್ ಸ್ಟಾರ್ ಅನ್ನೋ ಒಂದು ಮ್ಯಾಗ್ಝಿನ್ನ ಸ್ಟಾರ್ಟ್ ಮಾಡಿ ಇವತ್ತು ಡೈರೆಕ್ಟ್ರ್, ಆರ್ಟಿಸ್ಟು ಎಲ್ಲ ನಾನೇ ಅಂತ ಇದ್ದಾರೆ. ಆ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದರೆ ಅವರು ಅಲ್ಲಿ ಏನೋ ವಿಷಯ ಇದೆ. ನಮ್ಮ ಸೆವೆನ್ ಸ್ಟಾರ್ ಇದೆಯಲ್ಲ ನೋಡಿ, ಸೆವೆನ್ ರಾಜು ಅವ್ರ ಡ್ರೆಸ್ ಕೋಡಲ್ಲೇ ಒಂದು ವಿಶೇಷ, ರೆಡ್ ಆ್ಯಂಡ್ ವೈಟು. ಏನು ಇಬ್ಬರು ಹೆಸರಲ್ಲೂ ಒಬ್ಬರು ಅಫ್ಜಲ್ ಅವ್ರ ಹೆಸರು, ಆದರೆ ಸೂಪರ್ ಸ್ಟಾರ್ ಅಂತ ಮಾಡ್ಕೊಂಡ್ಬಿಟ್ಟವ್ರೆ. ಇವರು ರಾಜು ರೆಡ್ ಆ್ಯಂಡ್ ವೈಟ್ ಸೆವೆನ್ ರಾಜ್ ಅಂತ ಮಾಡ್ಕೊಂಡಿದ್ದಾರೆ ಇಬ್ಬರು. ಆಮೇಲೆ ನಮ್ಮ ರಾಜು ಹೇಮಗ್ನವರು ಸಂಗೀತ ಅಂತ ಇದ್ದಾರೆ. ಇವರೆಲ್ಲ ಏನೋ ಒಂದು ಮೋಡಿ ಮಾಡಿದ್ದಾರೆ. ನಾವು ಪಿಕ್ಚರ್ ಯಾವತ್ತು ರಿಲೀಸ್ ಆಗಂತ ಅಂದ್ಬಿಟ್ಟು ನಾವೆಲ್ಲರೂ ಅವ್ರಿಗೆ ಆಶೀರ್ವಾದ ಕೊಡೋಣ. ಅವ್ರ ಪಿಕ್ಚರು ಚೆನ್ನಾಗಿ ಹೋಗಲಿ, ಇನ್ನೂ ದೊಡ್ಡ ಪಿಕ್ಚರ್ಗಳು ನಮ್ಮ ಅಫ್ಜಲ್ ಮಾಡಲಿ. ಸೆವೆನ್ ರಾಜ್ ಅವರು ಇನ್ನೂ ಹಣ ಹೂಡಲಿ. ಒಳ್ಳೆಯದಾಗಲಿ ಸರ್ ಇಂಡಸ್ಟ್ರಿಗೆ, ನಮಗೂ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.